Hello guys, today we will see about routing algorithms. In that distance vector routing we will see. In distance vector routing, the least cost route between any two nodes is the route with minimum distance. In this protocol, as the name implies, each node maintains a vector table, of minimum distance to every node. Mainly three things in this. One is initialization, sharing and updating. We will see one example. This is a graph. There are 5 routers. A is one router, B is one router, C is one router, T is one router and E is one router. ಇಲ್ಲಿ 5 ರೂಟರ್ಸ್ ಕೊಟ್ಟಿದ್ದಾರೆ ಆಯಿತಾ. ಮತ್ತು ಡಿಸ್ಟೆನ್ಸ್ ಬಿಟ್ವೀನ್ ಇಲ್ಲಿ ಎ ಟು ಬಿ ಎಡ್ಜ್ ಇದೆಯಲ್ಲ ಅದು ಡಿಸ್ಟೆನ್ಸು ಎಷ್ಟು, ಎ ಟು ಬಿ 5 ಮತ್ತು 3 2 ಅದೆಲ್ಲ ಡಿಸ್ಟೆನ್ಸಸ್ಸು. ಇದರಲ್ಲಿ ಫಸ್ಟ್ ನಾವೇನು ಮಾಡಬೇಕಂದ್ರೆ ಎಗೆ ಒಂದು ಸಪ್ರೇಟ್ ಟೇಬಲ್, ಎಲ್ಲರಿಗೂ ಒಂದು ಎಲ್ಲ ರೂಟರ್ಸ್ಗೂ ಅದರದ್ದೇ ಸಪ್ರೇಟ್ ಟೇಬಲ್ ಇರುತ್ತೆ. ಆ ಟೇಬಲಲ್ಲಿ 3 ಕಾಲಮ್ಸು, ಒಂದು ಡೆಸ್ಟಿನೇಷನು, ಕಾಸ್ಟು, ನೆಕ್ಸ್ಟ್ ಹೋಪ್ ಅಂದರೆ ಕೂಡ ನೆಕ್ಸ್ಟ್ ರೂಟರ್ ಥರ. ಫಸ್ಟ್ ಎ ಟೇಬಲ್ ನೋಡೋಣ. ಎ ಇಂದ ಬಿ ಡಿಸ್ಟೆನ್ಸು, ಬಿ ಇಂದ ಸಿ ಡಿಸ್ಟೆನ್ಸು ಆ ಥರ ಬರೀಬೇಕು. ಫಸ್ಟು ಎ ಡಿಸ್ಟೆನ್ಸ್, ಎ ಟು ಎ ಅಂದರೆ ಕಾಸ್ಟ್, ಎ ಟು ಎ ಅಂದರೆ ಸೆಲ್ಫ್ ಲೂಪ್ ಏನೂ ಇಲ್ಲ, ಸೊ 0 ಹಾಕಿದ್ದೀರಿ. ನೆಕ್ಸ್ಟು ಹೋಪ್ಗೆಲ್ಲ ಅಂದರೆ ಎ ಟು ಎ ಅಲ್ಲ, ಸೊ ನೆಕ್ಸ್ಟ್ ಹೋಪ್ ಎ ಬರುತ್ತೆ. ನೆಕ್ಸ್ಟು ಬಿ, ಎ ಟೇಬಲ್ದು ಎ ಇಂದ ಬಿ ಮಾತ್ರ ನೋಡಬೇಕು, ಸರಿನಾ. ಎ ಟು ಬಿ ಅಷ್ಟು 5, ಎ ಟು ಬಿ ಅಂದರೆ ಬಿ ಅಲ್ಲ, ಸೊ ನೆಕ್ಸ್ಟ್ ಹೋಪ್ ಬಂದು ಬಿ ಇರುತ್ತೆ. ಇವಾಗ ಸಿ, ಎ ಟು ಸಿ ಅಂದರೆ ಡಿಸ್ಟೆನ್ಸ್ ಬಂದು 2 ಇದೆ, ಅದು ನೆಕ್ಸ್ಟ್ ಹೋಪು ಸಿ. ನೆಕ್ಸ್ಟ್ ಎ ಟು ಡಿ, ಇಲ್ಲಿ ಡೆಸ್ಟಿನೇಷನ್ ಡಿ ಬರ್ತಿದ್ದೀರಿ, ಮತ್ತು ಎ ಟು ಡಿ ಡಿಸ್ಟೆನ್ಸ್ ಬಂದು 3, ನೆಕ್ಸ್ಟ್ ಹೋಪ್ ಬಂದು ಡಿ. ಫಾರ್ ಇ, ಎ ಟು ಇ ಎಲ್ಲಂದರೆ ಡೈರೆಕ್ಟ್ ಕನೆಕ್ಷನ್ ಇಲ್ಲ ಅಲ್ಲ, ಸೊ ಡಿಸ್ಟೆನ್ಸ್ ಇಲ್ಲ, ಸೊ ಇನ್ಫಿನಿಟಿ ಆಗ್ತೀರಿ. ಮತ್ತು ನಮ್ಗೆ ಯಾವ ನೆಕ್ಸ್ಟ್ ರೂಟರ್ಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಸೊ ಡ್ಯಾಶ್ ಅಂತ ಕೊಟ್ಟಿದ್ದೀರಿ. ನೆಕ್ಸ್ಟು ಬಿ ಟೇಬಲ್ ಅದೇ ಥರ ಫೈಂಡ್ ಮಾಡಬೇಕು. 3 ಕಾಲಮ್ಸ್ ಬರೀಬೇಕು, ಒಂದು ಡೆಸ್ಟಿನೇಷನ್, ಒಂದು ಕಾಸ್ಟು, ನೆಕ್ಸ್ಟ್ ಹೋಪು. ಎ ಟು ಬಿ, ಸಾರಿ ಬಿ ಟು ಎ. ಬಿ ಟು ಎ ಡಿಸ್ಟೆನ್ಸ್ 5, ಬಿ ಇಂದ ಎಗೆ ಹೋಗ್ತಾ ಇದೆಯಲ್ಲ, ಸೊ ನೆಕ್ಸ್ಟ್ ಹೋಪು ಎ ಬರುತ್ತೆ. ನೆಕ್ಸ್ಟ್ ಸೊ ಬಿ ಟು ಬಿ 0, ಮತ್ತು ಯಾವುದು ನೆಕ್ಸ್ಟ್ ಹೋಪ್ ಅಂದರೆ ಬಿ. ನೆಕ್ಸ್ಟ್ ಬಿ ಟು ಸಿ 4, ನೆಕ್ಸ್ಟ್ ಹೋಪ್ ಇಸ್ ಸಿ. ನೆಕ್ಸ್ಟ್ ಬಿ ಟು ಡಿ ದೆರ್ ಇಸ್ ನೋ ಲಿಂಕ್. ಫ್ರಮ್ ಬಿ ಟು ಡಿ ದೆರ್ ಇಸ್ ನೋ ಲಿಂಕ್, ಸೊ ವಿ ಶುಡ್ ಗಿವ್ ಇನ್ಫಿನಿಟಿ. ಫಾರ್ ನೆಕ್ಸ್ಟ್ ಹೋಪ್ ಮೈನಸ್. ಆ್ಯಂಡ್ ದೆನ್ ಬಿ ಟು ಇ 3 ಡಿಸ್ಟೆನ್ಸ್, ಫ್ರಮ್ ಬಿ ಟು ಇ ಡಿಸ್ಟೆನ್ಸ್ ಇಸ್ 3, ದಟ್ ಈಸ್ ಕಾಸ್ಟ್. And then next hope is E. Same for C table also. ಇವಾಗ ಇನ್ನೊಂದು ಆ ಟೇಬಲ್ಸ್ನ ಅಪ್ಡೇಟ್ ಮಾಡೋದು ಹೆಂಗೆ ಮತ್ತು ಡಿಸ್ಟೆನ್ಸ್ನೆಲ್ಲ ರೆಡ್ಯೂಸ್ ಮಾಡೋದು ಹೆಂಗೆ ಅಂತ ನೋಡೋಣ. ಅಪ್ಡೇಟ್ ಟೇಬಲ್, ಅದರಲ್ಲಿ ಒಂದು ಇವಾಗ ಆ ಟೇಬಲ್ನ, ಆ ರೂಟರ್ನ, ನೈಬರ್ಸ್ನ ಯೂಸ್ ಮಾಡ್ಕೊಂಡು ನಾವು ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸರಿನಾ. ಇವಾಗ ಫಸ್ಟ್ ಟೇಬಲ್ ಎನ ನೋಡೋಣ. ಟೇಬಲ್ ಎ ಅಲ್ಲಿ ನೈಬರ್ಸ್ ಯಾವ್ದು ಅಂದರೆ ಡಿ ಆಗುತ್ತೆ, ಸಿ ಆಗುತ್ತೆ, ಬಿ ಆಗುತ್ತೆ. ಎ ಟು ಎ 0ನೇ ಇರುತ್ತೆ, ನೆಕ್ಸ್ಟು ಕೂಡ ಎನೇ ಇರುತ್ತೆ. ಇವಾಗ ಎ ಟು ಬಿ ಅದು 5, ಡಿಸ್ಟೆನ್ಸ್ ಬಂದು 5, ಡಿಸ್ಟೆನ್ಸ್ 5 ಇದೆ. ಮತ್ತು ಬಿನ ಸಿನ ಯೂಸ್ ಮಾಡ್ಬೋದು ಚೆಕ್ ಮಾಡೋಕ್ಕೆ. ಮತ್ತು ಎ ಟು ಡಿ ಕೂಡ ನೋಡ್ಬೋದು, ಬಟ್ ಅದು ಡಿ ಇಂದ ಮತ್ತೆ ಬಿಗ್ ಕನೆಕ್ಷನ್ ಇಲ್ಲ, ಅದಕ್ಕೆ ಎ ಟು ಬಿ 5 ಇರುತ್ತೆ. ನೆಕ್ಸ್ಟ್ ಎ ಟು ಸಿ 2, ನೆಕ್ಸ್ಟ್ ಕೂಡ ಸಿ. ಎ ಟು ಡಿ ಕೂಡ 3, ಡಿ. ನಾವು ಇವಾಗ ನೋಡೋಣ ಎ ಟು ಇ. ಇವಾಗ ಎ ಟು ಇ ಟೇಬಲ್ ಇನ್ಫಿನಿಟಿ ಇದೆಯಲ್ಲ, ನೇಬರ್ಸ್ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡೋಣ. ಎ ಟು ಇ ಅಲ್ಲ, ಸೊ ಇವಾಗ ನಾವು ಹೆಂಗೆ ಯೂಸ್ ಮಾಡ್ಬೋದು ಅಂದರೆ ಫಸ್ಟ್ ಎ ಟು ಸಿ ಅಥವಾ ಎ ಟು ಸಿ ಪ್ಲಸ್ ಸಿ ಟು ಇ ಮಾಡ್ಬೋದು, ಅಥವಾ ಎ ಟು ಬಿ ಪ್ಲಸ್ ಬಿ ಟು ಇ ಮಾಡ್ಬೋದು. ಆವಾಗ ನಾವು ಕ್ಯಾಲ್ಕುಲೇಟ್ ಮಾಡೋವಾಗ ಎಷ್ಟು ಬರುತ್ತೆ ಅಂದರೆ ನೋಡಿ, ಎ ಟು ಬಿ 5 ಪ್ಲಸ್ ದೆನ್ ಬಿ ಟು ಇ, ಬಿ ಟು ಇ 3, ಅದು 8 ಆಗುತ್ತೆ. ಮತ್ತು ಇನ್ನೊಂದು ಎ ಟು ಸಿ ಪ್ಲಸ್ ಸಿ ಟು ಇ, ಅದು 2 + 4 6 ಆಗುತ್ತೆ. 6 ಮಿನಿಮಮ್, ಸೊ ವಿ ವಿಲ್ ರೈಟ್ ಇಯರ್ 6. ಆ್ಯಂಡ್ ನೆಕ್ಸ್ಟ್ ಹೋಪ್ ಬಂದು ಫಸ್ಟು ಎ ಇಂದ ಸಿಗೆ ಹೋಗ್ತೀರಿ, ಮತ್ತು ಸಿ ಇಂದ ಇಗೆ ಹೋಗ್ತಿರಲ್ಲ, ನೆಕ್ಸ್ಟ್ ಹೋಪ್, ಸೊ ಸಿ ಆ್ಯಂಡ್ ಇ. ಅದೇ ಥರ ನೆಕ್ಸ್ಟು ಬಿ ಟೇಬಲ್ನ ಅಪ್ಡೇಟ್ ಮಾಡಬೇಕು. ನೈಬರ್ಸ್ ಆಫ್ ಬಿ ಯಾವ್ದು ಅಂದರೆ ಎ ನೈಬರು, ಬಿ ನೈಬರು, ಎ ನೈಬರು, ಸಿ ನೈಬರು, ಇ ನೈಬರ್, ಯಾವುದಕ್ಕೆ ಬಿ ರೂಟರ್ಗೆ. ಈ 3 ರೂಟರ್ನ ಯೂಸ್ ಮಾಡಿಕೊಂಡು ನಾವು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಣ, ಅಪ್ಡೇಟ್ ಮಾಡೋಣ. ಬಿ ಟೇಬಲ್, ಅದರಲ್ಲಿ 3 ಕಾಲಮ್ಸ್ ಇರಬೇಕು, ಒಂದು ಡೆಸ್ಟಿನೇಷನು, ಡಿಸ್ಟೆನ್ಸು, ಹೋಪ್. ಫಸ್ಟ್ ಇವಾಗ ಬಿ ಟೇಬಲ್ ಅಲ್ಲ, ಸೊ ಬಿ ಟು ಎ 5, ನೆಕ್ಸ್ಟ್ ಹೋಪ್ ಕೂಡ ಎ. ಬಿ ಟು ಬಿ 0ನೇ ಇರುತ್ತೆ, ಬಿ ಟು ಸಿ 4, ನೆಕ್ಸ್ಟ್ ಕೂಡ ಸಿ.
ಇವಾಗ ಬಿ ಇಂದ ಡಿ ನೋಡೋಣ. ಓಕೆ, ಬಿ ಇಂದ ಡಿ ಡೈರೆಕ್ಟ್ ಕನೆಕ್ಷನ್ ಇಲ್ಲ, ಸೊ 3 ರೂಟಿಂದ ನಾವು ಫೈಂಡ್ ಔಟ್ ಮಾಡ್ಬೋದು. ಯಾವ ಥರ ಅಂದರೆ ಬಿ ಟು ಎ ಟು ಡಿ, ದೆನ್ ಬಿ ಟು ಸಿ ಟು ಡಿ, ಬಿ ಟು ಇ ಟು ಡಿ. ಓಕೆ, ರೂಟಿಂಗ್ ಟೇಬಲ್ಸಿಂದ ನೋಡ್ಬೋದು. ಏನು ಫಸ್ಟು ಬಿ ಟು ಎ ಇಲ್ಲಿ ಬರ್ದಿದೆ ನೋಡಿ, ಬಿ ಟು ಎ ಟು ಡಿ ಅದು 8 ಆಗುತ್ತೆ. ನೆಕ್ಸ್ಟು ಬಿ ಟು ಸಿ, ದೆನ್ ಸಿ ಟು ಡಿ. ಓಕೆ, ಇಲ್ಲಿ ನಾವು ಡೈರೆಕ್ಟಾಗಿ ಸಿ ಟು ಡಿ ಅಂತ ಕೂಡ ಬರಿಬೋದು, ಬಟ್ ಇಲ್ಲಿ ನಾನು ಸ್ಪ್ಲಿಟ್ ಮಾಡಿ ಬರ್ದಿದ್ದೀನಿ ಆಯಿತಾ. ಬಿ ಟು ಸಿ ಆ್ಯಂಡ್ ಸಿ ಟು ಡಿ ಕೂಡ, ಅಂದರೆ ಇವಾಗ ನಮಗೆ ರೂಟಿಂಗ್ ಟೇಬಲ್ ಹೆಲ್ಪ್ ಆಗುತ್ತೆ ಆ ಥರ. ಓಕೆ, ನೋಡಿ, if 4 + 2 + 3 9 ಆಗುತ್ತೆ. ಮತ್ತು ಇನ್ನೊಂದು ಇದು ದೊಡ್ಡ ರೂಟ್ ಆಗುತ್ತೆ, ಅದು 12 ಬರುತ್ತೆ. ಸೊ ಮಿನಿಮಮ್ ಕಾಸ್ಟ್ ಬಂದು 8, ಸೊ 8. ನೆಕ್ಸ್ಟ್ ಬಿ ಟು ಈ ಡಿಸ್ಟೆನ್ಸು 3 ಮತ್ತು 3 ನೆಕ್ಸ್ಟ್ ಸ್ಟಾಪ್. ಓಕೆ, ಅದೇ ಥರ ಟೇಬಲ್ ಸಿ ಫೈಂಡ್ ಔಟ್ ಮಾಡಬೇಕು. ಡೆಸ್ಟಿನೇಷನ್ನು ಡಿಸ್ಟೆನ್ಸು ಹೋಪ್. ಓಕೆ, ಸಿ ಟು ಎ 2 ನೆಕ್ಸ್ಟ್ ಸ್ಟಾಪ್ ಕೂಡ ಎ. ಸಿ ಟು ಬಿ 4, ಅದು ನೆಕ್ಸ್ಟ್ ಸ್ಟಾಪು ಬಿ ಆಗುತ್ತೆ. ಸಿ ಟು ಡಿ ಲಿಂಕ್ ಇಲ್ಲ, ಸೊ ನೈಬರ್ಸ್ ಯಾವುದು ಸಿಗೆ ಎ ಮತ್ತು ಬಿ ಆ್ಯಂಡ್ ಇ. ಓಕೆ, ಇದು ಕಮ್ಮಿ, ಸೊ ಸಿ ಟು ಎ ಪ್ಲಸ್ ಎ ಟು ಡಿ ಮಾಡಿದ್ರೆ ನಮ್ಗೆ ಸಿಗುತ್ತೆ, ಅದು 5. ನೆಕ್ಸ್ಟ್ ಸ್ಟಾಪ್ ಯಾವುದು ಅಂದರೆ ಸಿ ಇಂದ ಎ ಹೋಗಿದೆ, ಅದು ನೆಕ್ಸ್ಟ್ ಸ್ಟಾಪ್, ಮತ್ತು ಎ ಇಂದ ಡಿ ಹೋಗಿದೆ, ಸೊ ಎ ಕಮ ಡಿ. ಇವಾಗ ಡಿ ಟೇಬಲ್ ನೋಡೋಣ. ಓಕೆ, ಡಿ ನೈಬರ್ ಬಂದು ಬರೀ ಎ. ಓಕೆ, ಎ ಡಿ ಟು ಎ ಎಷ್ಟು 3 ಡಿಸ್ಟೆನ್ಸು, ಆ್ಯಂಡ್ ಓಪ್ ಬಂದು ಎ. ಓಕೆ, ಇಲ್ಲಿ ಡಿಸ್ಟೆನ್ಸ್ ಬದಲು ಕಾಸ್ಟ್ ಕೂಡ ಬರೀಬೋದು, ಕನ್ಫ್ಯೂಷನ್ ಆಗಬೇಡಿ. ಓಕೆ, ಕಾಸ್ಟ್ ಮತ್ತು ಡಿಸ್ಟೆನ್ಸ್ ಎಲ್ಲ ಸೇಮೇ. ಓಕೆ, ದೆನ್ ಇವಾಗ ಡಿಸ್ಟೆನ್ಸ್ ಎಷ್ಟು ಡಿ ಟು ಎ 3 ಆ್ಯಂಡ್ ನೆಕ್ಸ್ಟ್ ಬಂದು ಎ. ದೆನ್ ಡಿ ಟು ಬಿ. ಓಕೆ, ಡಿ ಟು ಬಿಗೆ ಹೋಗ್ಬೇಕಂದ್ರೆ ನಮಗೆ ಲಿಂಕ್ ಇಲ್ಲ, ಸೊ ನಾವು ನೈಬರ್ನ ಯೂಸ್ ಮಾಡಿಕೊಂಡು ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ಯಾವ ಥರ ಅಂದರೆ ಡಿ ಟು ಎ ಟು ಬಿ. ಓಕೆ, ಅದು 8 ಆಗುತ್ತೆ, ಸೊ ಯಾವ್ಯಾವ ನೆಕ್ಸ್ಟ್ ಓಪ್ ಅಂದರೆ ಎ ಕಾಮ ಬಿ. ದೆನ್ ಡಿ ಟು ಸಿ, ಮತ್ತು ಡಿ ಟು ಸಿ ಲಿಂಕ್ ಇಲ್ಲ, ಸೊ ರೂಟರ್ ಏನು ಡಿಸ್ಟೆನ್ಸ್ ವೆಕ್ಟರ್ನ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡ್ತೀರಿ. ಓಕೆ, ಡಿಸ್ಟೆನ್ಸ್ ಡಿ ಟು ಎ ಪ್ಲಸ್ ಎ ಟು ಸಿ, ಅದು ಬಂದು 5. ನೆಕ್ಸ್ಟ್ ಓಪು ಎ ಕಮ ಸಿ. ಓಕೆ, ನೆಕ್ಸ್ಟು ಡಿ ಟು ಡಿ ಅಂದರೆ 0 ಬರುತ್ತೆ ಡಿಸ್ಟೆನ್ಸು, ನೆಕ್ಸ್ಟ್ ಓಪ್ ಕೂಡ ಡಿ ಬರುತ್ತೆ. ಆ್ಯಂಡ್ ದೆನ್ ಡಿ ಟು ಇ ಮತ್ತು ಲಿಂಕ್ ಇಲ್ಲ, ರೂಟರ್ ಎನ ಯೂಸ್ ಮಾಡ್ಕೊತೀರಿ. ಹಿಂಗಂದರೆ ಡಿ ಟು ಎ ಪ್ಲಸ್ ಎ ಟು ಇ, ಆವಾಗ 9 ಬರುತ್ತೆ, ಸೊ ಎ ಕಮ ಇ. ನೆಕ್ಸ್ಟ್ ಈ ಟೇಬಲ್ ಇ ಟು ಎ ಲಿಂಕ್ ಇಲ್ಲ, ಇದು ನೈಬರ್ಸ್ ಬಂದು ಸಿ ಟು ಬಿ. ಓಕೆ, ಸಿ ಟು ಬಿನ ಯೂಸ್ ಮಾಡಿಕೊಂಡು ನಾವು ಫೈಂಡ್ ಔಟ್ ಮಾಡ್ತೀರಿ. ಓಕೆ, ಡೆಸ್ಟಿನೇಷನ್ನು ಡಿಸ್ಟೆನ್ಸು ಓಪು ಬರೀಬೇಕು. ಇ ಟು ಎ ಲಿಂಕ್ ಇಲ್ಲ, ಸೊ ಇ ಟು ಸಿ ಪ್ಲಸ್ ಸಿ ಟು ಎ, ಅದು ಬಂದು 6. 4 + 2 6. ನೆಕ್ಸ್ಟ್ ಓಪು ಸಿ ಕಮ ಎ. ಅಗೇನ್ ಇ ಟು ಬಿ ದರ್ ಇಸ್ 3 ಆ್ಯಂಡ್ ದ ನೆಕ್ಸ್ಟ್ ಓಪ್ ಇಸ್ ಬಿ. ಇ ಟು ಸಿ ಆಲ್ಸೋ 4, ನೆಕ್ಸ್ಟ್ ಓಪ್ ಇಸ್ ಸಿ. ಓಕೆ, ದಿಸ್ ಇಸ್ ಸಿ. ಮತ್ತು ಇ ಟು ಡಿ ಲಿಂಕ್ ಇಲ್ಲ, ಸೊ ಈ ಸಪೋರ್ಟ್ ತಗೊತೀರಿ, ಯಾವ ರೂಟರ್ನ, ಸಿ ರೂಟರ್ನ. ಇ ಟು ಸಿ ಪ್ಲಸ್ ಸಿ ಟು ಎ ಪ್ಲಸ್ ಎ ಟು ಡಿ. ಓಕೆ, ಸೊ ಇಟ್ ವಿಲ್ ಬಿಕಮ್ 4 + 2 5 6 7 8 9 ಅಷ್ಟೇ. ಇ ಟು ಇ 0 ಇಷ್ಟೇ. ಈ ಟೇಬಲ್ನ ಅಪ್ಡೇಟ್ ಮಾಡಿದ್ರೆ ನಮಗೆ ಶಾರ್ಟೆಸ್ಟ್ ವೆಕ್ಟರ್ ರೂಟಿಂಗ್ ಟೇಬಲ್ ಫೈಂಡ್ ಔಟ್. ಥ್ಯಾಂಕ್ ಯು ಗೈಸ್.